ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸೂಪರ್ ಡೂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಬಂದು ನಿನ್ನೆ ಮುಗಿದಿದೆ. ಸೊ ಇವತ್ತು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಅದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲಲ್ಲಿ ಬಂದಿದೆ. ಸೊ ಏನಿದೆ, ಹಣ ಏನಾದರೂ ಬಿಡುಗಡೆ ಮಾಡಿದಾರಾ, ಯಾವ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಹೌದು ಸ್ನೇಹಿತರೆ, ಏನಂತೇಳಿದ್ರೆ ಇವತ್ತಿನ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿದೆ. ಏನಂತೇಳಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣವನ್ನು ನಿನ್ನೆ ಸಂಜೆ ಅಂದರೆ ಶುಕ್ರವಾರ ಸಂಜೆ 4 ಗಂಟೆಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದರೆ ಸುಮಾರು ಒಂದು 40 ಲಕ್ಷಕ್ಕಿಂತ ಅಧಿಕ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಬರೀ 40 ಲಕ್ಷ ಅಂತ ನೋಡೋದಾದರೆ ನಿಮಗೆ ಗೊತ್ತಿದೆ, ಮುಂಚೆಯಿಂದನೂ ನಾನು ಹೇಳ್ತಾ ಇದ್ದೀನಿ, ಹಣನ ಬಂದು 3 ಅಥವಾ 4 ಕಂತುಗಳಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ. ಸೊ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ಈ ಒಂದು ಇದರಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು ಮೊದಲನೇ ಹಂತವನ್ನು ನಿನ್ನೆ ಸಂಜೆ ಬಿಡುಗಡೆ ಮಾಡಿದ್ದಾರೆ. ಅದು ಫಲಾನುಭವಿಗಳ ಅಕೌಂಟಿಗೆ ಹೋಗಿದ್ದೇನೋ ಇಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಸೊ ಮುಂಚೆ ಏನಾಗ್ತಿತ್ತು, DBT ಥ್ರೂ ಡೈರೆಕ್ಟಾಗಿ ಹಣನ ಕೊಡ್ತಾಯಿದ್ರು. ಬಟ್ ನಿನ್ನೆ ತಾಲೂಕು ಕಚೇರಿಗಳಿಗೆ ಬಿಡುಗಡೆ ಮಾಡಿದ್ದಾರೆ, ತಾಲೂಕು ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಅದು ಅಲ್ಲಿಂದ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಆಗಿ ನಂತರ DBTಗೆ ಹೋಗಬೇಕಾಗುತ್ತೆ. ಸೊ ಇದೊಂಚೂರು ಲೆಂತಿ ಪ್ರೊಸೆಸ್ ಇರೋದ್ರಿಂದ ಇನ್ನೂ 1 ದಿನ 2 ದಿನ ಆಗಬಹುದು, ಅಥವಾ ಅವರು ನಿನ್ನೆನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನಾದರೂ ಟ್ರಾನ್ಸ್ಫರ್ನ ಮಾಡಿದರೆ ಸೊ ನಿಮಗಿನ್ನು 1 ದಿನದಲ್ಲಿ ಇವತ್ತು ನಾಳೆ ನಾಡಿದ್ದು ಈ ಥರ ಹಣ ಬರೋವಂಥದ್ದಿದೆ. ಬಟ್ ಅಧಿಕೃತವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ನಾವು 1 ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ, 21ನೇ ಕಂತಿನ ಹಣ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ. ಸೊ ಇನ್ನು ಉಳಿದ ಕಂತಿನ ಕತೆ ಏನು ಅಂತ ನೋಡೋದಾದರೆ ಗೊತ್ತಿಲ್ಲ. ಇನ್ನು ಉಳಿದ ಕಂತುಗಳ ಕತೆಗಳ ಬಗ್ಗೆ ಅವ್ರು ಹೇಳಿಲ್ಲ. ಸೊ ಒಟ್ಟಾರೆ ಎಲ್ಲ ಹಣನ ಪೆಂಡಿಂಗ್ ಹಾಕೊತಾರೆ, 3 ತಿಂಗಳು 4 ತಿಂಗಳದ್ದು. ಇವಾಗ ವರಮಹಾಲಕ್ಷ್ಮಿ ಆಯಿತಾ, ನೆಕ್ಸ್ಟ್ ದಸರಾ ಹಬ್ಬಕ್ಕೆ ಕೊಡ್ಬೋದು ಅಥವಾ ದೀಪಾವಳಿ ಕೊಡ್ಬೋದು. ಸೊ ಅವ್ರು ಇದನ್ನು ಹೇಳ್ತಾ ಹೋಗ್ತಾರೆ. ಯಾಕಂದರೆ ತಿಂಗಳ ಹಣ ಬಿಡುಗಡೆ ಮಾಡಿದ್ರೆ ಈ ಒಂದು ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಬಟ್ ಅವರು 2 ತಿಂಗಳು ಕೊಟ್ಟಿವಿ, 3 ತಿಂಗಳು ಕೊಟ್ಟಿವಿ, ಎಲ್ಲನೂ ಕೊಟ್ಟಿವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೇನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರುಗಳ ಸ್ಟೇಟ್ಮೆಂಟ್ ಕೂಡ ವಿಚಿತ್ರ ಆಗಿದ್ದಾವೆ. ಸೊ ಇವಾಗ ಫೈನಲಿ ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನಾವು 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ, ಅದು ನಿನ್ನೆ ಬಿಡುಗಡೆ ಆಗಿದ್ದರೆ ಸೊ ಯಾವ್ದಾದ್ರು ಡಿಸ್ಟಿಕ್ಗಳಲ್ಲಿ ಅಥವಾ ಯಾವ್ದಾದ್ರು ತಾಲೂಕುಗಳಲ್ಲಿ ಯಾರಿಗಾದ್ರೂ ಹಣ ಬಂದಿತ್ತು ಅಂತ ಹೇಳಿದರೆ ಈ ಒಂದು ವಿಡಿಯೋ ನೋಡೋರು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಸೊ ನಿಮಗೆ ಹಣ ಬಂದಿದೆ ಅಂತ ಹೇಳಿದರೆ ಬೇರೆಯವ್ರಿಗೂ ಸಮಾಧಾನ ಆಗುತ್ತೆ, ಇವ್ರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಯಾರಾದರೂ ರಿಸೀವ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ಇವಾಗ 1 ಕಂತು ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿದ ಕಂತು ಅಂತೇಳಿದ್ರೆ ಇದು ಪ್ರೊಸೆಸ್ ಆಲ್ಮೋಸ್ಟ್ ಅಲ್ಲಿ ನಡೀತಾ ಇರುತ್ತೆ. 1 ಕಂತು ಆಗಿದೆ ಅಂತ ಹೇಳಿದರೆ ಇದು ಮಹಿಳಾ ಇಲಾಖೆಗೆ ಹೋಗಿ ಅವರ ಎಲ್ಲ ಫಲಾನುಭವಿಗಳ ಖಾತೆಗೆ ತಲುಪೋ ಅಷ್ಟೊತ್ತಿಗೆ ಇನ್ನೊಂದು ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಮುಂಚೆ ಏನಿತ್ತಲ್ವ ಅದೇ ಪ್ರೊಸೆಸ್ಸೇ, ಸೇಮ್ 1 ವಾರದ ಪ್ರೊಸೆಸ್ಸೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಯಾರಿಗಾದ್ರೂ ಹಣ ಬಂದಿದ ಮೇಲೆ ನಮಗೆ ಕಮೆಂಟಲ್ಲಿ ತಿಳಿಸ್ತಾರಲ್ವ, ಸೊ ಆವಾಗಲೇ ಇದು ಗೊತ್ತಾಗೋದಿದೆ ಯಾರಿಗೆ ಎಷ್ಟು ಹಣ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅವ್ರು 1 ಕಂತು ಅಂತ ಹೇಳ್ತಿದ್ದಾರೆ, 1 ಕಂತನ್ನೇ ಕೊಡೋದವರು. ಎಲ್ಲರೂ 4,000 ಕೊಡ್ತಿದ್ರೆ ಇನ್ನೊಂದು ಗಂಟೆಗೆ ಬರುತ್ತೆ, 2 ಗಂಟೆಗೆ ಬರುತ್ತೆ, 6,000 ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಕೊಡೋಲ್ಲ. 2,000ಕ್ಕೇ 4 ತಿಂಗಳು ಮಾಡಿದ್ದಾರೆ. ಸೊ 4,000 6,000 ಅವ್ರು ಇಲ್ಲಿವರೆಗೂ ಒಟ್ಟಾರೆ ಕೊಟ್ಟೇ ಇಲ್ಲ, ಒಟ್ಟಿಗೆ ಹಣವನ್ನು ಯಾವುದೇ ರೀತಿಯಾಗೂ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ 1 ಕಂತಿನ ಹಣ ಮಾತ್ರ ಬರೋವಂಥದ್ದಿದೆ. ಬಟ್ ಅದು ಇವತ್ತು ಬರುತ್ತಾ, ನಾಳೆ ಬರುತ್ತಾ, ನಿನ್ನೆನ ಬಂದಿದ್ದೇನೆ ಅದನ್ನು ನೀವುಗಳು ಚೆಕ್ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಬಟ್ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಅಧಿಕೃತವಾದ ಮಾಹಿತಿ ಏನಂತೇಳಿದರೆ ಹಣ ಅಂದರೂ ಬಿಡುಗಡೆ ಮಾಡಿದ್ದಾರೆ, ಅದು 1 ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗೆ ಯಾರೆಲ್ಲ ನಿಮ್ಮ KYCಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಯಾರೆಲ್ಲ KYC ಲಿಂಕ್ ಆಗಿಲ್ಲ ಅಥವಾ ಹೊಸದಾಗಿ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಥವಾ ಯಾರ್ದಾದ್ರೂ ತುಂಬ ದಿನಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ, ಸೊ ಇವೆಲ್ಲ ಸ್ಟೇಟಸ್ಗಳನ್ನ ಚೆಕ್ ಮಾಡ್ತಾ ಇರಿ. ಯಾಕಂತ ಹೇಳಿದರೆ ಕರೆಕ್ಟಾಗಿ ಬರ್ತಕ್ಕಂಥವ್ರಿಗೇನೆ ಸಮಸ್ಯೆ ಆಗ್ತಾಯಿದೆ. ಸೊ ನಿಮ್ಮ ಒಂದು KYC ಅಪ್ಡೇಟ್ ಆಗಿಲ್ಲ, ಬ್ಯಾಂಕ್ ಅಪ್ಡೇಟ್ ಆಗಿಲ್ಲ, ಸೊ ನನಗೆ ಒಂದು 4-5 ಕಂತು ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗಳಿಗೆ ಹಣ ಬರೋದು ಸ್ಟಾಪ್ ಆಗ್ಬೋದು. ಸೊ ಅದೇ ರೀತಿಯಾಗಿ BPL ಕಾರ್ಡ್ಗಳನ್ನ ನೋಡ್ಕೊಳ್ರಿ, ನಿಮ್ಮ ಕಾರ್ಡ್ ಸ್ಟೇಟಸ್ ಏನಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಅದೆಲ್ಲ ನೋಡಿಕೊಂಡು ಎಲ್ಲ KYC ಅಪ್ಡೇಟ್ ಆಗಿದೆ, ಬ್ಯಾಂಕ್ ಅಪ್ಡೇಟ್ ಆಗಿದೆ ಅಂದರೆ ಮಾತ್ರ ನೀವು ಹಣನ ರಿಸೀವ್ ಮಾಡ್ಕೊತೀರಾ. ಯಾಕಂತ ಹೇಳಿದರೆ ನಾವು ಅವ್ರಿಗೆ ಹಣ ಕೊಟ್ಟಿಲ್ಲ ಅಂತ ಕೇಳ್ತೀವಿ ಅಂದಾಗ ಅವ್ರು ಹಣ ಬಿಡುಗಡೆ ಮಾಡಿದಾಗ ನಮ್ಮ ಖಾತೆಗಳು ಸರಿಯಾಗಿರಬೇಕು. ನಮ್ಮ ಖಾತೆಗಳು ಸರಿಯಾಗಿಲ್ಲ ಅಂತ ಹೇಳಿದರೆ ಅವಾಗ ಅವರು ಅದನ್ನೇನು ಕೇಳೋದಿಲ್ಲ. ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ, ಅದು ನಿಮ್ಮ ಫಾಲ್ಟ್ ಇದೆ ಅಂತಾರೆ. ನಾವು ಅವಾಗ ಸರ್ಕಾರನ ಬ್ಲೇಮ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಒಂದು KYC ಅಕೌಂಟ್ಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಗೃಹಲಕ್ಷ್ಮಿ ಹಣ ಯಾರಾದರೂ ರಿಸೀವ್ ಮಾಡಿಕೊಂಡ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.